ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಂದು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ 3 ಗಂಟೆ ಆಗಿಬಿಡುತ್ತೆ ನೋಡಿ. ಎಲ್ಲ ಈ ಕೆಲಸಗಳೆಲ್ಲ ನನಗೋಸ್ಕರ ಹೇಗೆ ಕಾಯ್ತಾ ಇದೆ ಅಂತ ಎಲ್ಲ ಎತ್ತಿಟ್ಟಿದ್ದೀನಿ. ಈಗ ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ, ಹಬ್ಬಕ್ಕೆ ಯಾವುದೆಲ್ಲ ಬ್ಲೌಸ್ಗಳು ಕೊಡಬೇಕು. ಹಳೆ ಮನೆ ಹತ್ರದಿಂದನೂ ಕಸ್ಟಮರ್ ಎಲ್ಲ ಕಳಿಸಿದ್ದಾರೆ, ಮತ್ತು ಇಲ್ಲಿನೂ ಸ್ವಲ್ಪ ಬಂದಿದೆ ಬಟ್ಟೆಗಳು ಎಲ್ಲ ಎತ್ತಿಟ್ಟಿದ್ದೀನಿ. ಇದೊಂದು ಕಟ್ಟಿಂಗ್ ಮಾಡಬೇಕು. ಇದೊಂದು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು. ಹಾಗೆ ಹಾಕ್ಕೊಂಡಿದ್ದೆ ಇದ್ರ ಮೇಲೇ. ಇದೆಲ್ಲ ನೆನ್ನೆ ಸ್ಟಿಚ್ ಮಾಡಿದ್ದು ಬ್ಲೌಸು, ಅದನ್ನೆಲ್ಲ ಎತ್ತಿಡಬೇಕು. ಮತ್ತು ಹುಕ್ಸ್ ಹಾಕಬೇಕು, ಎಮ್ಮಿಂಗ್ ಮಾಡಬೇಕು, ಓರ್ಲಕ್ಕ ಕಳಿಸ್ಬೇಕು. ತುಂಬ ಕೆಲಸ ಇದೆ. ಮತ್ತು ಇವತ್ತು ಗುರುವಾರ, ಈಗ ಜಸ್ಟ್ ಪೂಜೆ ಎಲ್ಲ ಆಯಿತು. ಸ್ವಲ್ಪ ಲೇಟ್ ಆಗೋಯಿತು ಇವತ್ತು, ಯಾಕಂದರೆ ನಿನ್ನೆ ಅಮ್ಮನ ಮನೆಗೆ ಹೋಗಿದ್ದೆ. ನಮ್ಮ ತಂದೆಯವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನೋಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ದು. ನೈಟು ರಿಟರ್ನ್ ಬರೋಕ್ಕಾಗಲ್ಲ, ಅಲ್ಲೇ ಉಳ್ಕೊಂಡ್ಬಿಟ್ವಿ. ಬೆಳಗ್ಗೆ ಬಂದು ಎಲ್ಲ ಮಾಡ್ಕೊಳ್ತೀವಿ ಅಂದರೆ ಲೇಟ್ ಆಗೇ ಆಗುತ್ತೆ. ಅಲ್ಲಿಂದ ಬರೋಷ್ಟಲ್ಲೇ 8 ಗಂಟೆ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ನನ್ನ ಕೆಲಸ ಎಲ್ಲ ಲೇಟ್ ಆಯಿತು. ಇವತ್ತು ಒಂದು ವಿಚಾರವಾಗಿ ನಿಮ್ಮ ಜೊತೆ ಮಾತಾಡೋಣ ಅಂತ ಹಾಗೆ ಬಂದೆ. ಇದು ವುಮೆನ್ಸ್ ಡೇ ಸ್ಪೆಷಲ್ ಅಂತಲೇ ತಿಳ್ಕೊಬೋದು. ಎಲ್ಲ ಮಹಿಳೆಯರಿಗೂ ಕೂಡ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಹೆಣ್ಮಕ್ಳು ಬಿಸ್ನೆಸ್ ಮಾಡ್ತಾರೆ ಅಂದರೆ ಅದಷ್ಟೊಂದು ಸುಲಭದ ಮಾತಲ್ವೇ ಅಲ್ಲ. ಯಾವ ಫೀಲ್ಡಾದರೂ ಆಗಿರ್ಬೋದು, ಬಟ್ಟೆ ವ್ಯಾಪಾರ ಆಗಿರ್ಬೋದು, ಚಿಲ್ಲರೆ ಅಂಗಡಿ ಮತ್ತು ಸ್ಟೇಷನರೀಸು, ಜೆರಾಕ್ಸ್ ಅಂಗಡಿಗಳು ಇಟ್ಕೊಂಡಿರ್ತಾರೆ, ಮತ್ತು ಪ್ರಾವಿಷನ್ ಸ್ಟೋರ್ಗಳು ಇಟ್ಕೊಂಡಿರ್ತಾರೆ, ಬಟ್ಟೆ ಅಂಗಡಿ ಇಟ್ಕೊಂಡಿರ್ತಾರೆ. ಹಾಗೆ ನಂತರ ಟೈಲರಿಂಗ್ ಕೆಲಸ ಮಾಡುವಂಥವ್ರು, ಪಾರ್ಲರ್ ಕೆಲಸ ಮಾಡುವಂಥವ್ರು, ಹಣ್ಣಿನ ವ್ಯಾಪಾರ, ಹೂವಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಹೀಗೆ ಸಾಕಷ್ಟು ಫೀಲ್ಡಲ್ಲಿ ಎಲ್ಲದರಲ್ಲೂ, ಈಗೆಲ್ಲ ಅಂತೂ ಡ್ರೈವಿಂಗ್ ಫೀಲ್ಡಲ್ಲೂ ಕೂಡ ಇದ್ದಾರೆ ಹೆಣ್ಮಕ್ಳು. ಆದರೆ ಅವ್ರು ಫೇಸ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ಒಂದು ರೀತಿಲಿ ಹೇಳಬೇಕು ಅಂತಂದರೆ ನಮಗೆ ಫ್ಯಾಮಿಲಿ ರಿಸ್ಟ್ರಿಕ್ಷನ್ ಜಾಸ್ತಿ ಅಲ್ವಾ. ಮಕ್ಕಳು ನೋಡ್ಕೋಬೇಕು, ಮನೆಯವರು ನೋಡ್ಕೋಬೇಕು, ಅವರ ಅವಶ್ಯಕತೆಗಳನ್ನು ಪೂರೈಸಿ ಅದ್ರ ಮೇಲೆ ನಮಗೆ ಟೈಮ್ ಸಿಕ್ಕಿದ್ರೆ ನಾವು ಏನಾದರೂ ಕೆಲಸಗಳನ್ನ ಮಾಡ್ಕೋಬಹುದು. ಇಲ್ಲ ಅಂದರೆ ಇಲ್ಲ, ಮನೆ ಕೆಲಸದಲ್ಲೇ ಮುಳುಗೋಗ್ಬಿಡ್ತೀವಿ ನಾವು. ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ದೇವರು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಟ್ಯಾಲೆಂಟನ್ನು ಕೊಟ್ಟೇ ಇರ್ತಾನೆ, ಎಲ್ಲರಲ್ಲೂ ಇದ್ದೇ ಇರುತ್ತೆ. ಕೆಲವ್ರದ್ದು ಹೊರಗಡೆ ಬರುತ್ತೆ, ಕೆಲವ್ರದ್ದು ಹೊರಗಡೆ ಬರೋದಿಲ್ಲ. ಯಾಕಂದರೆ ಸರಿಯಾದ ಸಪೋರ್ಟ್ ಆಗಲಿ, ಪ್ಲ್ಯಾಟ್ಫಾರ್ಮ್ ಆಗಲಿ ಸಿಕ್ಕಿರೋದಿಲ್ಲ. ಹಾಗಾಗಿ ಆದರೆ ಈ ರೀತಿ ಇವಾಗ ಮೊದಲೆಲ್ಲ ಏನು ಹೇಳ್ತಾಯಿದ್ರು ಅಂತಂದರೆ, ಹೆಣ್ಮಕ್ಳು ಓದಲಿಲ್ಲ ಅಂದರೂ ಪರವಾಗಿಲ್ಲ, ಏನಾದರೂ ಕೈ ಕೆಲಸ ಕಲ್ತ್ಕೊಂಡ್ರೆ ಎಲ್ಲಿ ಬೇಕಾದರೂ ಜೀವನ ಮಾಡ್ತಾರೆ ಅಂತ. ಅದು 100ಕ್ಕೆ 100 ಸತ್ಯ. ಓದಿರೋರಾಗಲಿ ಓದದೇ ಇರೋರಾಗಲಿ ಅಂದರೆ ಅವ್ರ ಜೀವನ ಕಟ್ಕೊಳ್ಳೋ ಅಷ್ಟು ಟ್ಯಾಲೆಂಟ್ ಇರಬೇಕು. ಅದೀಗ ಎಲ್ಲ ಮಕ್ಕಳಲ್ಲೂ ಇದ್ದೇ ಇರುತ್ತೆ. ಈಗಂದರೆ ಎಜುಕೇಷನ್ಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರೋದ್ರಿಂದ ಬೇರೆ ಥರ ಕೆಲಸಕ್ಕೆ ಜಾಸ್ತಿ ಹೆಣ್ಮಕ್ಳು ಬರಲ್ಲ. ಆದರೆ ನಾವು ಹಂಗೆ ಅಂದ್ಕೊಳ್ತೀವಿ ಅಷ್ಟೇ. ಬಟ್ ಎಲ್ಲ ಫೀಲ್ಡಲ್ಲೂ ಹೆಣ್ಮಕ್ಳೇ ಇದ್ದೇ ಇರ್ತಾರೆ ಬಿಡಿ. ನಾವೆಲ್ಲ ಟೈಲರಿಂಗ್ ಕೆಲಸ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ, ಹೊರಗಡೆ ಎಲ್ಲ ಕೆಲಸ ಕಳ್ಸೋದಕ್ಕೆ ಮನೆಯವ್ರಿಗೆ ಇಷ್ಟ ಇರೋದಿಲ್ಲ. ಮನೇಲೇ ಏನಾದರೂ ಮಾಡೋ ಹಾಗಿದ್ರೆ ಮಾಡಿ ಅಂತ ಹೇಳ್ತಾರೆ. ನಾವೆಲ್ಲ ಮನೇಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ, ನಾವುಗಳು ಓದಿರೋಂಥ ಇದಕ್ಕೆ ಏನು ಕೆಲಸ ಮಾಡೋಕ್ಕಾಗತ್ತೆ. ಹಾಗಾಗಿ ಅವಾಗೇನೋ ನಮಗೆ ತುಂಬ ಸುಲಭ ಅನಿಸೋದು ಟೈಲರಿಂಗ್. ಆದರೆ ಟೈಲರಿಂಗ್ ಕೂಡ ಎಲ್ಲರೂ ಕಲಿಯೋಕ್ಕಾಗಲ್ಲ. 10 ಜನ ಕಲಿತ್ರೆ 10 ಜನನೂ ಪರ್ಫೆಕ್ಟ್ ಟೈಲರ್ ಆಗಲ್ಲ. ಅದರಲ್ಲಿ ಒಬ್ಬರು ಇಬ್ಬರು ಮಾತ್ರನೇ ಆಗೋದು. ಹಾಗಾಗಿ ಎಲ್ಲ ವಿದ್ಯೆ ಎಲ್ರಿಗೂ ಒಲಿಯೋದಿಲ್ಲ ಅಂತ ಹೇಳ್ತಾರೆ ನೋಡಿ, ಅದು ನಿಜನೇ. ಅದೇ ಥರ ನಾನಿವತ್ತು ಒಬ್ಬರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ. ಇವ್ರು ನನಗೆ ಯೂಟ್ಯೂಬ್ನಲ್ಲೇ ಅಂದರೆ ಈ ಸೋಷಿಯಲ್ ಮೀಡ್ಯಾದಲ್ಲೇ ಫ್ರೆಂಡ್ ಆಗಿದ್ದು. ಅವ್ರ ಹೆಸರು ಅಂಬಿಕಾ ಅಂತ. ಅವರು ಬ್ಯೂಟಿಷಿಯನ್ನು. ಹೆಬ್ಬಾಳದಲ್ಲಿ ಅವ್ರದ್ದು ಪಾರ್ಲರ್ ಇದೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಂತೂ ಅಲ್ಲವೇ ಅಲ್ಲ. ಅವ್ರ ಮೇಲೆ ವಿಶ್ವಾಸದಿಂದ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಅವರು ನನ್ನನ್ನು ಕೇಳೂ ಇಲ್ಲ, ನನಗೋಸ್ಕರ ಒಂದು ವಿಡಿಯೋ ಮಾಡಿಕೊಡಿ ಅಂತೆಲ್ಲ ಅವ್ರು ನನ್ನನ್ನೇನು ಕೇಳಿಲ್ಲ. ನಾನೇ ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಯಾಕಂದರೆ ನನಗೆ ಅವ್ರ ಪರಿಚಯ ಆಗಿ 2.5 ವರ್ಷ ಆಗಿದೆ. ಹಾಗಾಗಿ ಹೆಚ್ಚು ಕಡಿಮೆ ಅವ್ರ ಪರ್ಸ್ನಲ್ ವಿಚಾರನೂ ಕೂಡ ತುಂಬ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆ ಅವರು ಮಾಡೋ ಕೆಲಸದೆಲ್ಲ ವೀಡಿಯೋಸ್ ಎಲ್ಲ ನಾನು ನೋಡ್ತಾ ಇರ್ತೀನಿ. ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ತಾ ಇರ್ತಾರೆ, ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಅವ್ರದ್ದು ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು. ನಾನು ಹಾಗಾಗಿ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ಅವ್ರಿಗೆ ಹೇಳಿದೆ, ಆಯಿತು ನೀವು ಆ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ನನಗೆ ಕಳಿಸ್ಕೊಡಿ, ನನ್ನ ಚಾನಲ್ನಲ್ಲಿ ನಾನು ಅದನ್ನು ಹಾಕ್ತೀನಿ. ಯಾರಾದರೂ ಆ ಸರೌಂಡಿಂಗಲ್ಲಿ ಯಲಹಂಕ, ದೇವನಹಳ್ಳಿ ಮತ್ತು ಹೆಬ್ಬಾಳ ಈ ಸರೌಂಡಿಂಗಲ್ಲಿ ಇರೋ ಅಂಥವ್ರಿಗೆ ತಲುಪುತ್ತೆ. ಕೂತ್ಕೊಂಡು ಮಾತಾಡೋದಕ್ಕಿಂತ ಕೆಲಸ ಮಾಡ್ತಾ ಮಾತಾಡ್ಬೋದಲ್ವಾ. ಬನ್ನಿ, ನಾನು ಸ್ವಲ್ಪ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು, ಅದನ್ನು ಮಾಡ್ತಾ ಹಾಗೆ ಮಾತನ್ನು ಮುಂದುವರಿಸ್ತೀನಿ. ಈ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಸ್ವಲ್ಪ. ನಾವು ಅಷ್ಟೇ ಈ ಫೀಲ್ಡಲ್ಲೆಲ್ಲ ಎಷ್ಟು ಕಷ್ಟಪಟ್ಟಿರ್ತೀವಿ. ಒಂದು ಟೈಲರಿಂಗ್ ಕೆಲಸನೇ ಆಗಿದ್ರೂ ಅದನ್ನು ಎಷ್ಟು ವರ್ಷದಿಂದ ಮಾಡಿಕೊಂಡು ಒಂದು ಅಂಗಡಿ ಇಟ್ಟು ನಿಭಾಯಿಸ್ತೀವಿ ಅಂದರೆ ಅದು ತುಂಬ ಸುಲಭದ ಮಾತಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ, ಒಂದೊಂದು ಕಸ್ಟಮರ್ ಒಂದೊಂದು ಥರ ಇರ್ತಾರೆ. ಕೆಲವರು ದುಡ್ಡು ಬಗ್ಗೆ ಯೋಚನೆ ಮಾಡೋದಿಲ್ಲ, ಕೆಲವ್ರಿಗೆ ದುಡ್ಡು ಕಡಿಮೆ ಇರಬೇಕು, ಫಿಟ್ಟಿಂಗು ಚೆನ್ನಾಗಿರಬೇಕು, ಡಿಸೈನು ಚೆನ್ನಾಗಿರಬೇಕು. ಬೇರೆಯವ್ರಿಗಿಂತ ಇನ್ನೂ 20, 30, 50 ರೂಪಾಯಿ ಕಡಿಮೆ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ. ಅಥವಾ ಏನಾದರೂ ಒಂದು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ನೀವು ಹೊಲ್ದಿರೋದೇ ಸರಿಗಿಲ್ಲ ಅಂತ ಹೇಳ್ತಾರೆ. ಈ ಥರದ್ದೆಲ್ಲ ನಿಭಾಯಿಸ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇರ್ತೀವಿ.
ನಾನು ಕೂಡ ಅಷ್ಟೇ ಟೈಲರಿಂಗ್ ಜೊತೆಗೆ ತುಂಬ ಕೆಲಸಗಳನ್ನ ಮಾಡಿದ್ದೀನಿ. ಯಾವತ್ತೂ ಇದು ಸಾಕಾಯಿತು ಮಾಡಬಾರ್ದು ಆ ಥರ ಎಲ್ಲ ಅಂದ್ಕೊಂಡೇ ಇರಲಿಲ್ಲ. ಟೈಲರಿಂಗ್ ಜೊತೆಗೆ ಮೊದಲಿಂದನೂ ಕೂಡ ಅಷ್ಟೇ ಸೀರೆ ವ್ಯಾಪಾರ ಮಾಡ್ತಾಯಿದ್ದೆ, ಮತ್ತು ಪಾರ್ಲರ್ ಕೋರ್ಸ್ನ ಕಲ್ತ್ಕೊಂಡು ನಾನು ಕೂಡ ಪಾರ್ಲರ್ ಕೆಲಸನೂ ಮಾಡಿದ್ದೀನಿ. ಎರಡೂ ಜೊತೆಯಲ್ಲಿ ಅಂಗಡಿನಲ್ಲಿ ಪಾರ್ಲರ್ ಕೆಲಸ, ಟೈಲರಿಂಗ್ ಕೆಲಸ ಎರಡೂ ಮಾಡಿದ್ದೀನಿ. ಹಬ್ಬದ ಟೈಮಲ್ಲಿ, ಮದುವೆ ಸೀಸನಲ್ಲಂತೂ ಸಿಕ್ಕಾಪಟ್ಟೆ ಕೆಲಸ, ಊಟ ಮಾಡೋಕ್ಕೆ ಟೈಮ್ ಇಲ್ಲ, ನಿದ್ದೆ ಮಾಡೋಕ್ಕೆ ಟೈಮ್ ಇಲ್ಲ. ಈ ಥರ ಒಂದು ಬಿಸ್ನೆಸ್ಗೆ ಅಂತ ಹಿಡಿದ್ಮೇಲೆ ಎಲ್ಲನೂ ನಿಭಾಯಿಸುವಂಥ ಕೆಪಾಸಿಟಿ ನಮಗೆ ಇರಲೇಬೇಕು. ಆಗ ಮಾತ್ರನೇ ನಾವು ಏನಾದರೂ ಮಾಡೋದಕ್ಕಾಗೋದು, ಹೆಸರು ಮಾಡೋಕ್ಕಾಗೋದು. ಇಷ್ಟು ಕಷ್ಟಪಟ್ಟು ಕಲ್ತಿರೋಂಥ ಕೆಲಸಕ್ಕೆ ಒಂದು ಅರ್ಥ ಸಿಗೋದು. ಹಾಗಾಗಿ ನಾನು ಇದನ್ನೆಲ್ಲ ತುಂಬ ದೊಡ್ಡದು, ನಾನೇ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಅಂತ ನಾನೇನು ಹೇಳ್ಕೊಳ್ತಾ ಇಲ್ಲ. ಏನಂದರೆ ಎಷ್ಟೋ ಜನಕ್ಕೆ ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ಲ, ಅವರೆಲ್ಲ ಮಾಡಬೇಕು ಅಂತ ಮನಸ್ಸಿದ್ರೂ ಸಪೋರ್ಟ್ ಇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಬೌಂಡ್ರಿ ಹಾಕೊಂಡ್ಬಿಟ್ಟಿರ್ತೀವಿ ನಮಗೆ ನಾವೇ, ಅದರಲ್ಲೇ ನಾವೇನಾದರೂ ಮಾಡಬೇಕು. ಯಾಕಂದರೆ ನಾವು ಫ್ಯಾಮಿಲಿನೂ ನೋಡಬೇಕು, ನಮ್ಮ ಕೆಲಸನೂ ನೋಡಬೇಕು. ಹಾಗಾಗಿ ಹೆಣ್ಮಕ್ಳು ಬಿಸ್ನೆಸ್ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಬಿಡಿ. ಅದು ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಎಷ್ಟೆಲ್ಲ ಚಾಲೆಂಜಸ್ ಇರುತ್ತೆ. ಪ್ರತಿದಿನ ಮಲ್ಟಿ ಟಾಸ್ಕ್ ಅಂತಲೇ ಹೇಳ್ಬೋದು. ಆದರೂ ಕೂಡ ಇದನ್ನೆಲ್ಲ ಮಾಡಿಕೊಂಡು ನಾವು ಎಲ್ಲ ಕೆಲಸನೂ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತೀವಿ ಅಂತಂದರೆ ಹೆಣ್ಮಕ್ಳು ಗ್ರೇಟ್ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಗ್ರೇಟ್ನೆಸ್ ಹಿಂದೆ ಫ್ಯಾಮಿಲಿ ಸಪೋರ್ಟ್ ಕೂಡ ಇರಬೇಕು. ಫ್ಯಾಮಿಲಿಗಳಲ್ಲಿ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಏನೇ ಮಾಡಿದ್ರು ಒಳ್ಳೆಯದೇ ಮಾಡ್ತಾರೆ ಅಂತ ನಮ್ಮ ಬಗ್ಗೆ ನಂಬಿಕೆ ಇದ್ದರೆ ಮಾತ್ರ ಅವ್ರ ಸಪೋರ್ಟ್ ನಮಗೆ ಸಿಗೋದು. ಆ ನಂಬಿಕೆ ಗಳಿಸೋದು ತುಂಬ ಕಷ್ಟ ಅಲ್ವಾ? ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರು ಟೈಲರಿಂಗ್ ಆಗಿರಲಿ, ಪಾರ್ಲರ್ ಕೆಲಸಗಳಾಗಿರಲಿ, ಅಥವಾ ಯಾವುದೇ ಒಂದು ಶಾಪ್ಗಳಾಗಿರ್ಬೋದು, ಅಂಗಡಿ ವ್ಯಾಪಾರಗಳು, ಹೂವಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಸಣ್ಣದೋ ದೊಡ್ಡದೋ ಒಂದು ಕೆಲಸ, ಒಂದು ಬಿಸ್ನೆಸ್ ಅಂತ ನಾವು ಮಾಡ್ತೀವಿ ಅಂತಂದರೆ ನಮ್ಮ ಫಸ್ಟು ಪ್ರಿಫರೆನ್ಸು ಫ್ಯಾಮಿಲಿ ಬಗ್ಗೆ ಇರುತ್ತೆ. ಆಮೇಲೆ ನಮ್ಮ ಕೆಲಸಗಳು. ಮನೆಯವ್ರು ಹೇಳೋದೂ ಹಾಗೆ ಅಲ್ವಾ, ನೀವು ಫಸ್ಟು ಮಕ್ಕಳ ಜವಾಬ್ದಾರಿ ಎಲ್ಲ ನಿಮ್ಮದೇ. ನಾವು ಮಕ್ಕಳು ನೋಡ್ಕೊಳಕ್ಕಾಗಲ್ಲ, ನೀವು ಮಕ್ಕಳನ್ನೂ ನೋಡಿಕೊಂಡು ಮನೆಯನ್ನು ನಿಭಾಯಿಸ್ಕೊಂಡು ಏನಾದರೂ ಮಾಡ್ತೀರಾ ಅಂದರೆ ಮಾಡಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹೀಗೇ. ಮತ್ತು ನನ್ನನ್ನು ಕೂಡ ಕೇಳಿದ್ರಿ ಅಲ್ವಾ, ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಹೇಗಿತ್ತು ನಿಮ್ಮ ಜರ್ನಿ ಅಂತ. ನನಗೂ ಕೂಡ ಹಾಗೇ ನಮ್ಮ ಯಜಮಾನರು ಒಂದೇ ಮಾತು ಹೇಳಿದ್ದು, ಯೋಚನೆ ಮಾಡು, ಹೆಸರು ಕೆಡಿಸ್ಕೋಬಾರ್ದು ಅಂತ. ಆ ಒಂದು ಮಾತು ಈಗಲೂ ಕೂಡ ನನ್ನ ತಲೆಯಲ್ಲಿದೆ. ಯಾಕಂದರೆ ಭಯ ಇದ್ದೇ ಇರುತ್ತೆ. ನಾವೇನೋ ಮಾಡ್ತೀವಿ ಅಂತ ಹೋಗಿ ಇನ್ನೇನೋ ಆಗೋದು, ಅದೆಲ್ಲ ಪ್ರಾಬ್ಲಮ್ಗಳಲ್ಲಿ ನಾವೇ ಸಿಕ್ಕಾಕೊಳ್ಳೋದು, ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ನಾವೇನೇ ಒಂದು ಕೆಲಸ ಮಾಡಿದ್ರೂ ಮನೆಯವ್ರ ಪರ್ಮಿಷನ್ ಇದ್ದರೆ ತುಂಬ ಒಳ್ಳೆಯದು. ಮತ್ತು ನಾವು ಮನೆಯವ್ರ ಹತ್ರ ಎಲ್ಲ ವಿಚಾರ ಶೇರ್ ಮಾಡಿಕೊಂಡ್ರೂ ಕೂಡ ತುಂಬ ಒಳ್ಳೆಯದು. ಮುಂದೆ ಏನಾದರೂ ಪ್ರಾಬ್ಲಮ್ಗಳಾದಾಗ ಅವರು ನಮ್ಮ ಜೊತೆಗೆ ನಿಲ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರತಿಯೊಬ್ಬರಿಗೂ ಕೂಡ ಹಾಗೇ ಏನಾದರೂ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಚಿಕ್ಕ ಮಕ್ಕಳಿರ್ತಾರೆ, ಮತ್ತು ಮನೇಲಿ ಅತ್ತೆ ಮಾವ ವಯಸ್ಸಾದವ್ರು ಇರ್ತಾರೆ. ಅವರನ್ನೆಲ್ಲ ಬಿಟ್ಟು ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ. ಮನೇಲೇ ಏನಾದರೂ ಮಾಡೋಣ ಅಂದರೆ ಟೈಮ್ ಸಿಗಲ್ಲ. ಇದನ್ನೆಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಏನಾದರೂ ಒಂದು ಮಾಡ್ತೀವಿ ಅಂತ ನಾವು ನಿಂತ್ಕೊಂಡ್ರೆ, ಮನಸ್ಸು ಮಾಡಿದ್ರೆ ಖಂಡಿತ ಆಗೇ ಆಗುತ್ತೆ. ಅದನ್ನೆಲ್ಲ ನಿಭಾಯಿಸೋವಂಥ ಶಕ್ತಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಇದ್ದೇ ಇರುತ್ತೆ. ಇದು ವುಮೆನ್ಸ್ ಡೇ ಸ್ಪೆಷಲ್ ಅಂತಲೇ ತಿಳ್ಕೊಳ್ಳಿ, ಮಹಿಳಾ ದಿನಾಚರಣೆ. ಹಾಗಾಗಿ ಎಲ್ಲರಲ್ಲೂ ಕೂಡ ಒಂದೊಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದನ್ನು ಕೆಲವರು ಹೊರಗಡೆ ಹಾಕ್ತಾರೆ, ಕೆಲವರು ಹೊರಗಡೆ ಹಾಕೋದಿಲ್ಲ. ಯಾಕಂದರೆ ಅವ್ರಿಗೆ ಸಪೋರ್ಟ್ ಮಾಡೋರು ಇರಲ್ಲ. ಮತ್ತು ಯಾವ ಥರ ನಾವು ಅದನ್ನು ಹೊರಗಡೆ ಹೇಳ್ಕೋಬೇಕು, ತೋರಿಸ್ಕೋಬೇಕು ಅನ್ನೋದು ಕೂಡ ಕೆಲವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಧೈರ್ಯವಾಗಿ ಮುಂದೆ ಬನ್ನಿ. ಬಿಸ್ನೆಸ್ ಮಾಡೋದು ಎಲ್ಲರಿಗೂ ಕೂಡ ಒಳ್ಳೆಯದೇ. ನಾವು ಸಂಬಳಕ್ಕೆ ಅಂತ ಏನೋ ಕೆಲಸ ಮಾಡ್ತೀವಿ, ಅದಕ್ಕಿಂತ ಬಿಸ್ನೆಸ್ ತುಂಬ ಒಳ್ಳೆಯದು, ಚಿಕ್ಕದೋ ದೊಡ್ಡದೋ. ಆದರೂ ಇದರಲ್ಲಿ ಬರೋವಂಥ ಚಾಲೆಂಜಸ್ ಏನು ಅಷ್ಟಿಷ್ಟಿಲ್ಲ. ನಾವೀಗೇನಾದರೂ ಹೊಸದಾಗಿ ಕೆಲಸಗಳನ್ನ ಶುರು ಮಾಡ್ತೀವಿ ಅಂತಂದರೆ ಬೇರೆಯವ್ರಿಗಿಂತ ಚೆನ್ನಾಗಿರಬೇಕು, ಮತ್ತು ಬೇರೆಯವ್ರಿಗಿಂತ ಕಡಿಮೆ ಬೆಲೆ ಇರಬೇಕು. ಆ ಥರ ಇದ್ದರೆ ಮಾತ್ರನೇ ನಮ್ಮನ್ನು ಹುಡ್ಕೊಂಡು ಬರೋದು. ಅದು ಎಲ್ಲ ಫೀಲ್ಡಲ್ಲೂ ಇದ್ದೇ ಇರುತ್ತೆ. ನಾನು ಎಕ್ಸಾಂಪಲಾಗಿ ಕೊಡೋದಾದರೆ ನಮ್ಮ ಟೈಲರಿಂಗ್ ಕೆಲಸನೇ ತೊಗೋಬೋದು ಅಲ್ವಾ. ಬೇರೆಯವ್ರಿಗಿಂತ ನಾವು ಚೆನ್ನಾಗಿ ಹೊಲ್ದು ಕೊಡಬೇಕು, ಬೇಗ ಕೊಡಬೇಕು, ಮತ್ತು ಬೇರೆಯವ್ರಿಗಿಂತನೂ ಒಂದು 10-20 ರೂಪಾಯಿ ಕಡಿಮೆ ತೊಗೋಬೇಕು. ಆ ಥರ ಇದ್ದರೆ ಮಾತ್ರ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಇಲ್ಲ ಅಂತಂದರೆ ಅಯ್ಯೋ ನಮ್ಮ ಮನೆ ಹತ್ರನೇ ಇಷ್ಟು ಕೊಲಿತಾರೆ, ಅಷ್ಟು ಕೊಲಿತಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಎಲ್ರಿಗೂ ಕೂಡ ಇಂಥದ್ದೊಂದು ಎಕ್ಸ್ಪೀರಿಯೆನ್ಸ್ ಆಗೇ ಇರುತ್ತೆ ಅಲ್ವಾ. ಹೀಗಿರುವಾಗ ನಾನು ಕೂಡ ಅಷ್ಟೇ ಟೈಲರಿಂಗ್ ಜೊತೆಗೆ ಪಾರ್ಲರ್ ಕೆಲಸನೂ ಮಾಡಿದ್ದೀನಿ. ಪಾರ್ಲರ್ ಕೋರ್ಸ್ ಮಾಡಿಕೊಂಡು ಪಾರ್ಲರ್ ಕೆಲಸನೂ ಮಾಡಿದ್ದೀನಿ, ಮತ್ತು ಸೀರೆ ವ್ಯಾಪಾರಗಳು ಮಾಡಿದ್ದೀನಿ, ಟೈಲರಿಂಗ್ ಕ್ಲಾಸ್ ಮಾಡಿದ್ದೀನಿ. ಈಗ ನನ್ನ ಟೈಲರಿಂಗ್ ಜೊತೆಗೆ ನಾನು ಯೂಟ್ಯೂಬ್ ಮಾಡ್ಕೊಳ್ತಾ ಇದ್ದೀನಿ. ಯಾವತ್ತಿಗೂ ಕೂಡ ಅಷ್ಟೇ, ನಾವು ಒಂದು 2 ಕೆಲಸ ಜೊತೆಲಿ ಮಾಡ್ಕೊಳ್ತಾ ಇದ್ದರೆ ತುಂಬ ಒಳ್ಳೆಯದು. ನನಗೆ ಇದೇ ಸೋಷಿಯಲ್ ಮೀಡಿಯಾದಲ್ಲೇ ಪರಿಚಯ ಆಗಿದ್ದು. ಅಂಬಿಕಾ ಅಂತ ಅವ್ರ ಹೆಸರು. ಚಿಕ್ಕ ಮಗು ಇಟ್ಕೊಂಡಿದ್ದಾರೆ. ಅವರು ಕೂಡ ಬ್ಯೂಟಿಷಿಯನು. ಮೊದಲು ಪಾರ್ಲರೆಲ್ಲ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು. ಆಮೇಲೆ ಮಗು ಆದಮೇಲೆ ಪಾರ್ಲರ್ಗೆ ಹೋಗೋಕ್ಕಾಗಲ್ವಲ್ಲ, ಮತ್ತು ಈ ಒಂದು ಮೆಟರ್ನಿಟಿ ಟೈಮಲ್ಲಿ ಸುಮ್ಮನೆ ಹಾಗೆ ಬಾಡಿಗೆ ಕಟ್ಟೋದಕ್ಕಾಗಲ್ಲ. ಹಾಗಾಗಿ ಅವರು ಪಾರ್ಲರ್ ಅಂಗಡಿನ ಖಾಲಿ ಮಾಡಿ ಎಲ್ಲ ಮನೆಗೆ ಶಿಫ್ಟ್ ಮಾಡಿಕೊಂಡು ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಮಗುನೂ ನೋಡಿಕೊಂಡು ಕೆಲಸನೂ ಮಾಡ್ಕೊಳ್ತಾಯಿದ್ರು. ಈಗ ಮಗು ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ಮತ್ತೆ ಪಾರ್ಲರ್ ಓಪನ್ ಮಾಡಿದ್ದಾರೆ. ಅವ್ರದ್ದು ವಾಟ್ಸಪ್ ಸ್ಟೇಟಸಲ್ಲೆಲ್ಲ ಅವ್ರದ್ದು ವರ್ಕ್ದು ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತಾರೆ. ಅದೆಲ್ಲ ನೋಡ್ತಾ ಇರ್ತೀನಿ. ನನಗೂ ಕೂಡ ಪರ್ಸ್ನಲಿ ತುಂಬ ಇಷ್ಟ. ಅಲ್ಲದೆ ನನಗೆ ಗೊತ್ತಿರೋ ಅಂಥ ಸುಮಾರು ಜನ ಅಂದರೆ ಆ ಸೈಡ್ ಇರೋವಂಥವ್ರು, ದೇವನಹಳ್ಳಿ, ಯಲಹಂಕ, ಮತ್ತು ಬೆಟ್ಟದಲ್ಸೂರು, ಈ ಥರ ನನ್ನ ಕಸಿನ್ಸು ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಅವರು ಕೂಡ ನೋಡಿ ತುಂಬ ಇಷ್ಟ ಆಗಿರೋದ್ರಿಂದ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ.
ಹಾಗೆ ನೀವು ಕೂಡ ಅಥವಾ ನಿಮ್ಮವರು ಯಾರೇ ಆ ಸರೌಂಡಿಂಗಲ್ಲಿದ್ದರೂ ಕೂಡ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರು ಹೋಮ್ ಸರ್ವಿಸ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರದ್ದು ವಾಟ್ಸಪ್ ನಂಬರ್ ಮತ್ತು ಇನ್ಸ್ಟಾಗ್ರಾಮ್ ID ನಾನು ಇದರಲ್ಲಿ ಹಾಕಿರ್ತೀನಿ. ಒಂದು ಸಲ ಚೆಕ್ ಮಾಡಿ. ಆ ವೀಡಿಯೋಸ್ಗಳನ್ನ ನೀವು ನೋಡಿ ನಿಮ್ಗೆ ಇಷ್ಟ ಆದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅಲ್ಲದೆ ಬ್ರೈಡಲ್ ಮೇಕಪ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು Sri PMU Aesthetics and Beauty Studio, number 11, 5th Cross, CIL Layout Main Road, near Narayana School, Hebbala. ಯಾವಾಗಲೂ ಅಷ್ಟೇ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡೋದ್ರಿಂದ ನಮಗೆ ಪುಣ್ಯ ಬರುತ್ತೆ ಅಂದ್ಕೊಂಡು ದಾನ ಧರ್ಮ ಮಾಡೋದು ಮತ್ತು ದೇವಸ್ಥಾನಗಳಿಗೆ ಹೋಗೋದು, ಹುಂಡಿಗೆ ಕಾಣಿಕೆ ದುಡ್ಡು ಹಾಕೋದು, ಇದರಿಂದನೇ ನಮಗೆ ಒಳ್ಳೆಯದಾಗುತ್ತೆ, ಪುಣ್ಯ ಬರುತ್ತೆ ಅಂತಲ್ಲ. ಈ ಥರ ಕೆಲಸಗಳನ್ನ ಮಾಡೋದ್ರಿಂದನೂ ಕೂಡ ನಾವು ದೂರ ಇದ್ದೀವಿ, ನಮಗಿದ್ರ ಅವಶ್ಯಕತೆ ಇಲ್ಲ ಅಂತ ಬಿಟ್ಬಿಡಬೇಡಿ. ನಿಮ್ಮವ್ರು ಯಾರಾದರೂ ಆ ಸರೌಂಡಿಂಗಲ್ಲಿದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಥವಾ ಅವ್ರ ನಂಬರ್ಗಳನ್ನ ಕೊಟ್ಟು ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ. ತುಂಬ ಒಳ್ಳೆ ಕೆಲಸ ಮಾಡ್ತೀರಾ. ಅವ್ರಿಗೆ ನಿಮ್ಮಿಂದ ಅವ್ರಿಗೆ ಒಂದು ಕಸ್ಟಮರ್ ಸಿಕ್ಕಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ನಿಮಗೂ ಪುಣ್ಯ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ. ನಿಮ್ಮವ್ರು ಯಾರಾದರೂ ಆ ಸರೌಂಡಿಂಗ್ ಇದ್ದರೆ ಅಂಥವ್ರಿಗೆ ಆದಷ್ಟು ವಿಡಿಯೋಗಳನ್ನ ಮತ್ತು ಈ ನಂಬರ್ಗಳನ್ನ ಶೇರ್ ಮಾಡಿ. ನಿಜಕ್ಕೂ ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾರೆ. ನಾನು ಸುಮ್ಮನೆ ಯಾವುದ್ಯಾವುದೋ ವಿಚಾರನ ನಿಮಗೆ ಹೇಳೋಕ್ಕೆ ಹೋಗಲ್ಲ. ನಾನು ಯಾವುದೇ ವಿಚಾರ ನಿಮಗೆ ತಿಳಿಸಿದ್ರು ಪರ್ಸ್ನಲಿ ಅದು ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಮಾತ್ರನೇ ನಾನು ನಿಮಗೆ ಹೇಳೋದು. ಈ ವಿಚಾರದಲ್ಲೂ ಕೂಡ ಹಾಗೆಯೇ 2.5 ವರ್ಷದಿಂದ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ. ತುಂಬ ಒಳ್ಳೆ ಪರ್ಸನ್, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಅವ್ರ ಕೆಲಸ ಎಲ್ಲ ನಾನು ನೋಡಿರೋದ್ರಿಂದ ನಾನು ಈ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ?